Hello friends, and welcome to Global Online Kannada. Friends, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ 2025 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು ಕೆಲವು MCQಗಳನ್ನ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಕೆಸೆಟ್ 2025 ಪೇಪರ್ 1ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಯಾರೆಲ್ಲ ಕೆಸೆಟ್ 2025 ಗೆ ಪ್ರಿಪರೇಷನ್ ಅನ್ನ ಮಾಡ್ತಿದ್ದಾರೆ, ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಸಲುವಾಗಿ ನಿಮಗೆ 40 ಮಾಕ್ ಟೆಸ್ಟ್ ಗಳ PDF ಕೊಡ್ತಾ ಇದ್ದೀವಿ. 5000 MCQಗಳ PDF ಕೊಡ್ತಾ ಇದ್ದೀವಿ. PYQಗಳ PDF ಅನ್ನ ಕೊಡ್ತಾ ಇದ್ದೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಗಳ PDF ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ರಿವಿಷನ್ ಮಾಡಿದ್ದೆ ಅದರಲ್ಲಿ ಪೇಪರ್ 1 ಅಲ್ಲಿ ನಿಮಗೆ ಕಂಪ್ಲೀಟ್ ರಿವಿಷನ್ ಇಲ್ಲಿ ಸಾಧ್ಯವಾಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು, ಅಥವಾ ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಜಾಯ್ನ್ ಆಗಿ ಎಂಟೈರ್ ಕೋರ್ಸ್ ಅನ್ನ ಕೂಡ ನೀವು ಜಾಯ್ನ್ ಆಗಬಹುದು. ಎಸ್, ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಬಹುದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಕ್ಯಾನ್ ಅ ಟೀಚರ್ ಎಂಪ್ಲಾಯ್ ಟು ಎನ್ಹಾನ್ಸ್ ದ ರ್ಯಾಪೋರ್ಟ್ ಅಂಡ್ ಕನೆಕ್ಷನ್ ವಿತ್ ಸ್ಟೂಡೆಂಟ್ಸ್ ಇನ್ ಹಿಸ್ ಕ್ಲಾಸ್ ರೂಮ್? ಅಂದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನ ಬೆಳೆಸಲು ಸೊ ಇಲ್ಲಿ ಶಿಕ್ಷಕರು ಯಾವ ತಂತ್ರಗಳನ್ನ ಬಳಸಿಕೊಳ್ಳಬಹುದು ಅಂತ. ಸೊ ಇಲ್ಲಿ ಹಲವಾರು ತಂತ್ರಗಳನ್ನ ನೀಡಿದ್ದಾರೆ. ಸೊ 4 ತಂತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದು ಮೇಂಟೈನಿಂಗ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂಡ್ ಕಂಟ್ರೋಲ್ ಅಟ್ ಆಲ್ ಟೈಮ್ಸ್. ಸೊ ವಿದ್ಯಾರ್ಥಿಗಳೊಂದಿಗೆ ನೀವು ಉತ್ತಮವಾದ ಬಾಂಧವ್ಯವನ್ನ ಹೊಂದಬೇಕು ಅಂದಾಗ ಶಿಕ್ಷಕರು ಏನ್ ಮಾಡಬೇಕು? ಆಪ್ಷನ್ ಎ ಏನ್ ಹೇಳ್ತಾ ಇದೆ, ಎಲ್ಲಾ ಸಮಯದಲ್ಲಿನೂ ಕೂಡ ನೀವು ಶಿಸ್ತಾಗಿರಬೇಕು ಮತ್ತೆ ವಿದ್ಯಾರ್ಥಿಗಳ ಮೇಲೆ ನಿಯಂತ್ರಣವನ್ನ ಹೊಂದಿರಬೇಕು. ಆಪ್ಷನ್ ಬಿ, showcasing extensive knowledge and skills in subject matter. So we need to show your knowledge and skills to the students. So ವಿದ್ಯಾರ್ಥಿಗಳಿಗೆ ನೀವು ಏನ್ ಮಾಡಬೇಕು, ನಿಮ್ಮ ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ್ತೆ ಕೌಶಲ್ಯವನ್ನ ಪ್ರದರ್ಶನ ಮಾಡಬೇಕು. ಆಪ್ಷನ್ ಸಿ ಏನಿದೆ, ಅಸ್ಯೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್. ಸೊ ಆಪ್ಷನ್ ಸಿ ಏನ್ ಹೇಳ್ತಾ ಇದೆ, ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನ ಊಹಿಸು. ಅಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಸಪೋರ್ಟ್ ಮಾಡಬೇಕು, ಅವರಿಗೆ ಮಾರ್ಗದರ್ಶನವನ್ನ ನೀಡಬೇಕು. ಆಪ್ಷನ್ ಡಿ ಏನ್ ಹೇಳ್ತಾ ಇದೆ, ಅಟೆಂಪ್ಟಿಂಗ್ ಟು ಬ್ಲೆಂಡ್ ಇನ್ ಹ್ಯಾಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್. ತರಗತಿಯಲ್ಲಿ ಪರಸ್ಪರ ಕ್ರಿಯೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಒಬ್ಬರಾಗಿ ಬೆರೆಯಲು ಪ್ರಯತ್ನವನ್ನ ಮಾಡಬೇಕು. ಸೊ ಸರಿಯಾದ ಉತ್ತರವನ್ನ ನೀವು ನನಗೆ ಕಮೆಂಟ್ ಮಾಡಬೇಕು. ಸೊ ಯಾರೆಲ್ಲ ಯೂಟ್ಯೂಬ್ ಲೈವ್ ನಲ್ಲಿ ಇದ್ದೀರಾ, ಸೊ ಸರಿ ಉತ್ತರವನ್ನ ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ನೀವು ಒಂದು ಪ್ರಶ್ನೆಯನ್ನ ಓದ್ತೀರಾ, ಅದಕ್ಕೆ 4 ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಸ್ವಲ್ಪ ಸರಿಯಾಗೇನೆ ಅನ್ನಿಸ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಆಪ್ಷನ್ಸ್ ಗಳನ್ನ ನಾವು ಸರಿಯಾಗಿ ಓದ್ಕೊಳ್ಬೇಕು. ಮತ್ತೆ ಒಂದು ಪ್ರಶ್ನೆಗೆ ಅತಿ ನಿಖರವಾದ, ಅತಿ ಹತ್ತಿರವಾದ ಉತ್ತರವನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಯಾವಾಗ ಒಂದು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನ, ಉತ್ತಮವಾದ ಸಂಪರ್ಕವನ್ನ ಹೊಂದಲು ಬಯಸ್ತಾ ಇದ್ದಾರೆ, ಸೊ ಅಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾದ ಶಿಸ್ತಿನಿಂದ ಇದ್ರೆ ಅದು ಅಷ್ಟೊಂದು ಸಾಧ್ಯ ಆಗಲ್ಲ, ಹೌದಲ್ಲ? ಸೊ ಅವಾಗ ಶಿಕ್ಷಕರು ಏನ್ ಮಾಡ್ಬೇಕಂತಂದ್ರೆ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೋದು, ಆಪ್ಷನ್ ಎ ಅನ್ನ ನಾವಿಲ್ಲಿ ತೆಗೆದು ಹಾಕೊಳ್ಬಹುದು. ಸೊ ಆಪ್ಷನ್ ಎ ಅನ್ನ ನಾವಿಲ್ಲಿ ತೆಗೆದು ಹಾಕಿದ್ರೆ ಇನ್ನು 3 ಆಪ್ಷನ್ಸ್ ಗಳನ್ನ ಮಾತ್ರ ಉಳಿತಾ ಇದಾವೆ. ಆಪ್ಷನ್ ಬಿ ಏನಿದೆ, ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ್ತೆ ಕೌಶಲ್ಯವನ್ನ ಪ್ರದರ್ಶಿಸುವುದರ ಮೂಲಕ. ಆಪ್ಷನ್ ಸಿ ಏನಿದೆ, ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನ ಊಹಿಸುವುದು. ಸೊ ನಾವಿಲ್ಲಿ ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ ಆಪ್ಷನ್ ಸಿ ಪ್ರಶ್ನೆಗೆ ಅತಿ ನಿಖರವಾದ ಉತ್ತರ ಅಂತ ಹೇಳ್ಬಹುದು. ಏಕೆಂತಂದ್ರೆ ಯಾವಾಗ ಒಬ್ರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪೋಷಕರ ರೂಪದಲ್ಲಿ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ, ಅವರೊಂದಿಗೆ ಬೆರೀತಾ ಇದ್ದಾರೆ, ಅವರ ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ತುಂಬಾ ಹತ್ತಿರವಾಗ್ತಾ ಇದ್ದಾರೆ, ಸೊ ಅಂತ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತುಂಬಾ ಲೈಕ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಸ್ಯೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್. ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಸಲು, ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡಲು ಪೋಷಕರ ರೂಪದಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ನೀಡಬೇಕಾಗತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಸೊ ಎಲ್ರು ಕೂಡ ಈ ಒಂದು ಯೂಟ್ಯೂಬ್ ನ ಕಮೆಂಟ್ ಬಾಕ್ಸ್ ಇರುತ್ತೆ, ಚಾಟ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಆನ್ಸರ್ಸ್ ಅನ್ನ, ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರು ಕೇಳ್ತಾ ಹೋಗಿ. ಸೊ ಇಂಟ್ರಾಕ್ಷನ್ಸ್ ಇದ್ರೆ ಚೆನ್ನಾಗತ್ತೆ. ಸೊ ಇದಕ್ಕೆ ಯಾಕೆ ಈ ಉತ್ತರವನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೋದು ಅಂತಂದ್ರೆ, ವೆನ್ ಸ್ಟೂಡೆಂಟ್ಸ್ ಫೀಲ್ ದಟ್ ದೇರ್ ಟೀಚರ್ ಕೇರ್ಸ್ ಅಬೌಟ್ ದೆಮ್ ಅಂಡ್ ಈಸ್ ಇನ್ವೆಸ್ಟೆಡ್ ಇನ್ ದೇರ್ ಸಕ್ಸಸ್, ದೇ ಆರ್ ಮೋರ್ ಲೈಕ್ಲಿ ಟು ಬಿ ಮೋಟಿವೇಟೆಡ್ ಅಂಡ್ ಎಂಗೇಜ್ಡ್ ಇನ್ ದರ್ ಲರ್ನಿಂಗ್. ಅಂದ್ರೆ ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರು ತಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ,
ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೇರ್ ಮಾಡ್ತಾ ಇದ್ದಾರೆ, ಅವರ ಕಲಿಕೆಯಲ್ಲಿ ಶಿಕ್ಷಕರು ಪಾತ್ರವನ್ನ ವಹಿಸ್ತಾ ಇದ್ದಾರೆ, ಅವಾಗ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರ್ತಾ ಇದೆ. ನಮ್ಮ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ ಅಂತ ಅವರಿಗೆ ಫೀಲ್ ಬರ್ತಾ ಇದೆ. ಸೊ ಹೀಗಾಗಿ ಅವರು ಹೆಚ್ಚು ಉತ್ಸಾಹದಿಂದ ಕಲಿತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದೀನಿ, ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಭಾವಿಸಿದೀನಿ. ಸೊ ಎರಡನೇ ಪ್ರಶ್ನೆ, ವಿಚ್ ಮಾಡೆಲ್ ಆಫ್ ಟೀಚಿಂಗ್ ಎನ್ಕರೇಜಸ್ ಲರ್ನರ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಎಜುಕೇಶನಲ್ ಎಕ್ಸ್ಪೀರಿಯನ್ಸಸ್ ಅಂಡ್ ಈಸ್ ಯೂಸ್ವಲಿ ಮೋರ್ ಎಕ್ಸ್ಪ್ಲೋರೇಟರಿ ಇನ್ ನೇಚರ್. ಸೊ ಯಾವ ಮಾದರಿಯ ಬೋಧನೆ ಕಲಿಯುವವರಿಗೆ ತಮ್ಮ ಶೈಕ್ಷಣಿಕ ಅನುಭವಗಳ ಮೇಲೆ ಹಿಡಿತವನ್ನ ಸಾಧಿಸಲು ಪ್ರೋತ್ಸಾಹಿಸುತ್ತದೆ ಮತ್ತೆ ಸಾಮಾನ್ಯವಾಗಿ ಹೆಚ್ಚು ಪರಿಶೋಧನಾತ್ಮಕವಾಗಿರುತ್ತದೆ, ಅಂದ್ರೆ ಹೆಚ್ಚು ಎಕ್ಸ್ಪ್ಲೋರೇಟರಿ ವಿಧಾನವಾಗಿರುತ್ತೆ. ಸೊ ಆಪ್ಷನ್ ಎ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ಆಪ್ಷನ್ ಬಿ ಪೆಡಗೋಗಿಕಲ್ ಮಾಡೆಲ್, ಆಪ್ಷನ್ ಸಿ ಹ್ಯೂರಿಸ್ಟಿಕ್ ಮಾಡೆಲ್, ಆಪ್ಷನ್ ಡಿ ಕೋಆಪರೇಟಿವ್ ಟೀಚಿಂಗ್ ಮಾಡೆಲ್. ಸೊ ಇಲ್ಲಿ 4 ಪ್ರಕಾರದ ಮಾಡೆಲ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿಫಲಿತ ಬೋಧನಾ ಮಾದರಿ, ಶಿಕ್ಷಣ ಮಾದರಿ, ಹ್ಯೂರಿಸ್ಟಿಕ್ ಮಾದರಿ, ಸಹಕಾರಿ ಬೋಧನಾ ಮಾದರಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತಾ ಇದೆ, ಅದು ಹ್ಯೂರಿಸ್ಟಿಕ್ ಮಾಡೆಲ್, ಹ್ಯೂರಿಸ್ಟಿಕ್ ಮಾದರಿ ಅಂತ ಕರಿತೀವಿ. ಇದು ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ಯಾಕೆಂದ್ರೆ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹ್ಯೂರಿಸ್ಟಿಕ್ ಮಾಡೆಲ್, ಇದರ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದ್ರೆ ಈ ಹ್ಯೂರಿಸ್ಟಿಕ್ ಮಾಡೆಲ್ ಏನಿದೆ ಇಟ್ ಈಸ್ ಸ್ಟೂಡೆಂಟ್ ಸೆಂಟ್ರಿಕ್. ಸೊ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. ಇಟ್ ಈಸ್ ಎಕ್ಸ್ಪ್ಲೋರೇಟರಿ ಇನ್ ನೇಚರ್, ಇದು ಸಂಶೋಧನಾತ್ಮಕವಾಗಿರ್ತದೆ. ಇಟ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಓನ್ ಲರ್ನಿಂಗ್, ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ ಅದರ ಮೇಲೆ ವಿದ್ಯಾರ್ಥಿಗಳು ಹಿಡಿತವನ್ನ ಹೊಂದಿರ್ತಾರೆ. ಇಟ್ ಫೋಕಸಸ್ ಆನ್ ಡೆವಲಪಿಂಗ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಭಾವನೆಯನ್ನ ಬೆಳೆಸ್ತಾ ಇದೆ, ಅವರ ಯೋಚನಾ ಸಾಮರ್ಥ್ಯವನ್ನ ಹೆಚ್ಚಿಸ್ತಾ ಇದೆ. ನೆಕ್ಸ್ಟ್, ಇಟ್ ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಆಪರ್ಚುನಿಟೀಸ್ ಟು ಲರ್ನ್ ಫ್ರಮ್ ದೇರ್ ಓನ್ ಎಕ್ಸ್ಪೀರಿಯನ್ಸಸ್. ಸೊ ಈ ಒಂದು ಹ್ಯೂರಿಸ್ಟಿಕ್ ವಿಧಾನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ವತಃ ಅನುಭವಗಳಿಂದ ಕೂಡ ಕಲಿತಾರೆ. ಸೊ ಕ್ವೆಶ್ಚನ್ ನಂಬರ್ 3, a new teacher practices her teaching techniques in a simplified and reduced context before applying them in a full classroom setting. What is the method of teaching commonly referred to as? ಸೊ ಇಲ್ಲಿ ಒಬ್ಬರು ಹೊಸ ಶಿಕ್ಷಕರಿದ್ದಾರೆ. ಹೊಸ ಶಿಕ್ಷಕರು ತನ್ನ ಬೋಧನಾ ತಂತ್ರಗಳನ್ನ ಸಂಪೂರ್ಣ ತರಗತಿಯ ವ್ಯವಸ್ಥೆಯಲ್ಲಿ ಅನ್ವಯಿಸುವ ಮೊದಲು ಸರಳೀಕೃತ ಮತ್ತೆ ಕಡಿಮೆ ಸಂದರ್ಭದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಬೋಧನಾ ವಿಧಾನವನ್ನ ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತೆ? ಸೊ ಯಾರೆಲ್ಲ ವಿದ್ಯಾರ್ಥಿಗಳು B.Ed ಅನ್ನ ಮಾಡಿದ್ದಾರೆ ಅವರಿಗೆ ಒಂದು ಪ್ರಶ್ನೆ ಉತ್ತರ 100% ಗೊತ್ತೇ ಇರುತ್ತೆ. ಅಂದ್ರೆ ಒಂದು ತರಗತಿಗೆ ಹೋಗೋದಕ್ಕಿಂತ ಮೊದಲು ಶಿಕ್ಷಕರು ಕೆಲವೇ ಜನರೊಂದಿಗೆ ಏನ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಪೆಡಗೋಗಿಕಲ್ ಟೀಚಿಂಗ್, ಆಪ್ಷನ್ ಬಿ ಕನ್ಸ್ಟ್ರಕ್ಟಿವ್ ಟೀಚಿಂಗ್, ಆಪ್ಷನ್ ಸಿ ಫೆಸಿಲಿಟೇಟಿಂಗ್ ಟೀಚಿಂಗ್, ಆಪ್ಷನ್ ಡಿ ಮೈಕ್ರೋ ಟೀಚಿಂಗ್. ಸೊ ಇಲ್ಲಿ ಸರಿ ಉತ್ತರವನ್ನ ಕಮೆಂಟ್ ಮಾಡ್ತಾ ಹೋಗಿ ಎಲ್ಲರೂ ಕೂಡ. ಸೊ ಪ್ರಶ್ನೆ ಅರ್ಥ ಆಯ್ತಲ್ಲ? ಹೊಸ ಶಿಕ್ಷಕರಿದ್ದಾರೆ, ಅವರು ತಮ್ಮಲ್ಲಿರುವ ಬೋಧನಾ ತಂತ್ರಗಳನ್ನ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ತರಗತಿಯಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮೊದಲು ಕೆಲವೇ ಜನರೊಂದಿಗೆ ಏನ್ ಮಾಡ್ತಾ ಇದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಯಾವ ಬೋಧನಾ ವಿಧಾನ ಅಂತ ಹೇಳ್ತೀವಿ? ಸೊ ಇದಕ್ಕೆ ನಾವು ಮೈಕ್ರೋ ಟೀಚಿಂಗ್, ಸೂಕ್ಷ್ಮ ಬೋಧನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿ ಉತ್ತರ ಆಗಿದೆ. ಸೊ ಮೈಕ್ರೋ ಟೀಚಿಂಗ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇದು ಟೀಚಿಂಗ್ ಮೆಥಡ್ ಅಲ್ಲ. ಸೊ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಅ ಟೀಚರ್ ಟ್ರೈನಿಂಗ್ ಟೆಕ್ನಿಕ್ ದಟ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಡೌನ್ ಅ ಟೀಚಿಂಗ್ ಸ್ಕಿಲ್ ಇಂಟು ಸ್ಮಾಲರ್ ಮೋರ್ ಮ್ಯಾನೇಜೇಬಲ್ ಸ್ಟೆಪ್. ಸೊ ಇಲ್ಲಿ ಈ ಮೈಕ್ರೋ ಟೀಚಿಂಗ್ ನಲ್ಲಿ ಏನ್ ಮಾಡ್ಲಾಗುತ್ತೆ, ಇದು ಒಂದು ಟೀಚಿಂಗ್ ವಿಧಾನ ಅಲ್ಲ, ಇದು ಟೀಚರ್ ಟ್ರೈನಿಂಗ್ ಟೆಕ್ನಿಕ್. ಅಂದ್ರೆ ಶಿಕ್ಷಕರಿಗೆ ತರಬೇತಿಯನ್ನ ನೀಡುವ ಒಂದು ವಿಧಾನ ಇದು. ಇಲ್ಲಿ ಅಲ್ಲಿ ಎಲ್ಲಾ ಟೀಚಿಂಗ್ ಸ್ಕಿಲ್ಸ್ ಅನ್ನ ಬೇರೆ ಬೇರೆ ವಿಧಾನಗಳನ್ನಾಗಿ ಬೇರೆ ಬೇರೆ ಟೀಚಿಂಗ್ ಸ್ಕಿಲ್ ನಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದೊಂದೇ ಟೀಚಿಂಗ್ ಸ್ಕಿಲ್ಸ್ ಅನ್ನ ಅವರಿಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. The teacher then practices these steps in a simulated classroom setting with a small group of students or peers. ಸೊ ನಂತರ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಕೆಲವೇ ಜನ ವಿದ್ಯಾರ್ಥಿಗಳೊಂದಿಗೆ ಅಥವಾ ತಮ್ಮ ಕಲೀಗ್ಸ್ಗಳೊಂದಿಗೆ ಈ ಒಂದು ಇದನ್ನ ಟೀಚಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವೇನಂತೀವಿ, ಮೈಕ್ರೋ ಟೀಚಿಂಗ್. ದಿಸ್ ಅಲೋಸ್ ದ ಟೀಚರ್ ಟು ರಿಸೀವ್ ಫೀಡ್ಬ್ಯಾಕ್ ಆನ್ ದೇರ್ ಟೀಚಿಂಗ್ and to make adjustment before using the skill in a full classroom setting. ಸೊ ಇದರಿಂದ ಶಿಕ್ಷಕರು ಅಥವಾ ಕೆಲವೇ ಜನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಫೀಡ್ಬ್ಯಾಕ್ ಅನ್ನ ನೀಡಬಹುದು. ಇದರಿಂದ ಶಿಕ್ಷಕರು ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಅವರು ಈ ಒಂದು ಸರಿಯಾದ ಫುಲ್ ಸೆಟ್ಟಿಂಗ್ ಕ್ಲಾಸ್ ರೂಮ್ ಅನ್ನ ಸರಿಯಾಗಿ ನಡೆಸಿಕೊಳ್ಳಬಹುದು. ಕ್ವೆಶ್ಚನ್ ನಂಬರ್ 4, ಹೂ ಗೇವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಶನ್? ಸೊ ಋಣಾತ್ಮಕ ಶಿಕ್ಷಣ ಎಂಬ ಪರಿಕಲ್ಪನೆಯನ್ನ ಯಾರು ನೀಡಿದ್ರು?
ಆಪ್ಷನ್ ಎ ಸಾರ್ಟೆ, ಆಪ್ಷನ್ ಬಿ ಡ್ಯೂಬಿ, ಆಪ್ಷನ್ ಸಿ ರೂಸೋ, ಆಪ್ಷನ್ ಡಿ ಪೆಸ್ಟಲಾಗಿ. ಸೊ ಈ ಒಂದು ನೆಗೆಟಿವ್ ಎಜುಕೇಶನ್ ಈ ಒಂದು ಕಾನ್ಸೆಪ್ಟ್ ಅನ್ನ ನೀಡಿದವರು ಯಾರು ಅಂದಾಗ ಆಪ್ಷನ್ ಸಿ ರೂಸೋ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಏನು ನೆಗೆಟಿವ್ ಎಜುಕೇಶನ್ ಅಂದ್ರೆ ಇಟ್ ಈಸ್ ದ್ಯಾಟ್ ಎಜುಕೇಶನ್ ವಿಚ್ ಶೇಪ್ಸ್ ದ ಫ್ಯಾಕಲ್ಟೀಸ್ and organs which exists as the tools of knowledge before giving direct experiences. So ಇದಕ್ಕೆ ನಾವು ನೆಗೆಟಿವ್ ಎಜುಕೇಶನ್ ಅಂತ ಹೇಳ್ತೀವಿ. It is that education which is going to shape the faculties and organs which exist as the tools of knowledge before giving direct experiences. So ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೇರವಾಗಿ ಜ್ಞಾನವನ್ನ ನೀಡುವುದಕ್ಕಿಂತ ಮೊದಲು ಸೊ ಇಲ್ಲಿ ಶಿಕ್ಷಕರಿಗೆ ಅಥವಾ ಜ್ಞಾನವನ್ನ ಪಡೆದುಕೊಳ್ಳಬೇಕಾಗ್ತಾ ಇದೆ. ಸೊ ಮೊದಲು ಶಿಕ್ಷಕರ ಜ್ಞಾನವನ್ನ ಪಡೆದುಕೊಳ್ಬೇಕು, ನಂತರ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡಬೇಕಾಗುತ್ತೆ. ಸೊ ಇದನ್ನ ನಾವೇನಂತ ಇದೀವಿ ನೆಗೆಟಿವ್ ಎಜುಕೇಶನ್. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 5. ಸೊ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಆನ್ಸರ್ಸ್ ಅನ್ನ ಕಮೆಂಟ್ ಮಾಡ್ತಾ ಇದ್ದೀರಾ ಕ್ವೆಶ್ಚನ್ ನಂಬರ್ ಅನ್ನ ಬರೆಯೋದು ಟೈಪ್ ಮಾಡಿ 5C 5A ಈ ರೀತಿ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಕ್ವೆಶ್ಚನ್ ನಂಬರ್ 5 ನೋಡೋಣ. In order to identify individual differences of learners in a class, which of the following can be used by a teacher? ತರಗತಿಯಲ್ಲಿ ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಶಿಕ್ಷಕರು ಬಳಸಬಹುದು? ಅದೆಲ್ಲ ತರಗತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸಗಳನ್ನ ಹೊಂದಿರ್ತಾರೆ, ಭಿನ್ನವಾಗಿರ್ತಾರೆ. ಸೊ ಇವರನ್ನ ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸಬಹುದು? ಸಮೇಟಿವ್ ಅಸೆಸ್ಮೆಂಟ್, ಸಂಕಲನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ್, ರಚನಾತ್ಮಕ ಮೌಲ್ಯಮಾಪನ, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್, ರೋಗ ನಿರ್ಣಯ ಮೌಲ್ಯಮಾಪನ, ಪಿಯರ್ ಅಸೆಸ್ಮೆಂಟ್, ಪಿಯರ್ ಮೌಲ್ಯಮಾಪನ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. So in a classroom, if a teacher wants to identify the individual differences, so here diagnostic assessment is very useful. So ಈ ರೀತಿ ತರಗತಿಯಲ್ಲಿ ತುಂಬಾ ಜನ ಕಲಿಯೋರು ಇರ್ತಾರೆ, ಅವರಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನ ಗುರುತಿಸಬೇಕಾದ್ರೆ ಶಿಕ್ಷಕರು ಈ ಒಂದು ರೋಗ ನಿರ್ಣಯ ಮೌಲ್ಯಮಾಪನ ಅಂದ್ರೆ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅನ್ನ ಬಳಕೆ ಮಾಡಬಹುದು. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. So diagnostic assessment are designed to identify the strengths and weaknesses of learners in a particular subject area. ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿರುವ ಅವರ ವೀಕ್ನೆಸ್ ಆಗಿರ್ಬೋದು, ಅವರ ಸ್ಟ್ರೆಂತ್ ಆಗಿರ್ಬೋದು. ಸೊ ಇವುಗಳನ್ನ ಫೈಂಡ್ ಔಟ್ ಮಾಡಲು ಈ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅನ್ನು ನಾವು ಬಳಸ್ತೀವಿ. ದೇ ಕ್ಯಾನ್ ಬಿ ಯೂಸ್ ಟು ಅಸೆಸ್ ಲರ್ನರ್ಸ್ ಪ್ರಯರ್ ನಾಲೆಜ್, ಸ್ಕಿಲ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿದ್ಯಾರ್ಥಿಗಳಲ್ಲಿರುವ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಲು, ಅವರಲ್ಲಿರುವ ಕೌಶಲ್ಯಗಳನ್ನ ಪರೀಕ್ಷೆ ಮಾಡಲು, ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿಯನ್ನ ತಿಳಿದುಕೊಳ್ಳಲು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. Upon the successful completion of a course, students will have achieved course level. ಕೋರ್ಸ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಏನನ್ನ ಸಾಧಿಸ್ತಾ ಇದ್ದಾರೆ? What students are going to achieve after completing the course? ಆಪ್ಷನ್ ಎ ಆಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್, ಉದ್ದೇಶಗಳು ಅಥವಾ ಫಲಿತಾಂಶ. ಆಪ್ಷನ್ ಬಿ ಅಕಾಡೆಮಿಕ್ ಅಡ್ವೈಸಿಂಗ್ ಗೋಲ್ಸ್, ಶೈಕ್ಷಣಿಕ ಸಲಹೆಯ ಗುರಿಗಳು. ಆಪ್ಷನ್ ಸಿ ಇನ್ಸ್ಟಿಟ್ಯೂಷನಲ್ ಮಿಷನ್, ಸಾಂಸ್ಥಿಕ ಮಿಷನ್. ಆಪ್ಷನ್ ಡಿ ಡಿಪಾರ್ಟ್ಮೆಂಟಲ್ ಗೋಲ್ಸ್, ಇಲಾಖೆಯ ಗುರಿಗಳು. ಸೊ ನೀವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದು ನೋಡಿದ್ರು ಕೂಡ ಯಾವುದೇ ಒಂದು ಪಾಠ ಆರಂಭಕ್ಕಿಂತ ಮೊದಲು ಉದ್ದೇಶಗಳು ಅಂತ ಕೊಟ್ಟಿರ್ತಾರೆ. ಸೊ ಅವೆಲ್ಲ ಔಟ್ಕಮ್ಸ್ ಅಂತ ನೀಡಿರ್ತಾರೆ. ಸೊ ಇವುಗಳನ್ನ ಸಾಧಿಸುವುದೇ ಅದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಬ್ಜೆಕ್ಟಿವ್ಸ್. ಔಟ್ಕಮ್ಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಉದ್ದೇಶಗಳು ಅಥವಾ ಫಲಿತಾಂಶಗಳು ಏನಾಗಿದೆ ಸರಿಯಾದ ಉತ್ತರ ಆಗಿದೆ. So course level objectives or outcomes are specific statements that describe what students should be able to know, do and understand by the end of the course. So ಯಾವುದೇ ಒಂದು ಕೋರ್ಸ್ ಅನ್ನ ಮುಗಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಏನ್ ಬದಲಾವಣೆಗಳಾಗ್ತಾ ಇದಾವೆ, ವಿದ್ಯಾರ್ಥಿಗಳು ಏನನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಸೊ ಇದೇನಾಗಿರುತ್ತೆ ಕೋರ್ಸ್ ನ ಉದ್ದೇಶಗಳಾಗಿರ್ತವೆ. Question number 7. What does the play way method develop in students? ವಿದ್ಯಾರ್ಥಿಗಳಲ್ಲಿ ಈ ಪ್ಲೇ ವೇ ವಿಧಾನ ಏನಿದೆ ಇದು ಏನನ್ನ ಅಭಿವೃದ್ಧಿ ಪಡಿಸ್ತಾ ಇದೆ? ಸೊ ಈ ಪ್ರಶ್ನೆನ ಉತ್ತರ ನೀಡಬೇಕಂದ್ರೆ ನಿಮಗೆ ಪ್ಲೇ ವೇ ವಿಧಾನ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆಪ್ಷನ್ ಎ ಕಾಗ್ನಿಟಿವ್ ಓನ್ಲಿ, ಅರಿವಿನ ಮಾತ್ರ.
ಆಪ್ಷನ್ ಬಿ ಫಿಸಿಕಲ್ ಡೆವಲಪ್ಮೆಂಟ್ ಓನ್ಲಿ, ದೈಹಿಕ ಬೆಳವಣಿಗೆ ಮಾತ್ರ. ಆಪ್ಷನ್ ಸಿ ಎಮೋಷನಲ್ ಡೆವಲಪ್ಮೆಂಟ್ ಓನ್ಲಿ, ಭಾವನಾತ್ಮಕ ಬೆಳವಣಿಗೆ ಮಾತ್ರ. ಆಪ್ಷನ್ ಡಿ ಕಾಗ್ನಿಟಿವ್, ಎಮೋಷನಲ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್, ಅರಿವಿನ, ಭಾವನಾತ್ಮಕ ಮತ್ತೆ ದೈಹಿಕ ಬೆಳವಣಿಗೆ. ಪ್ಲೇ ವೇ ಮೆಥಡ್ ಅಂದಾಗ ಇಟ್ ಈಸ್ ಮೋಸ್ಟ್ಲಿ ಆಕ್ಟಿವಿಟಿ ಬೇಸ್ಡ್ ಆರ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ಕೆಲವೊಂದು ಚಟುವಟಿಕೆಗಳನ್ನ ನೀಡ್ತಾರೆ, ವಿದ್ಯಾರ್ಥಿಗಳು ಆ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಕಲಿತಾರೆ. ಚಿಲ್ಡ್ರನ್ ಸ್ಟೆಪ್ ಔಟ್ ಆಫ್ ದೇರ್ ಹೋಮ್ ಅಂಡ್ ಫೆಮಿಲಿಯರ್ ಸರೌಂಡಿಂಗ್ ಟು ಲರ್ನ್ ಅಮಂಗ್ ಡಿಫ್ರೆಂಟ್ ಪೀಪಲ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ಕಲಿಯಲ್ಲ ಅಥವಾ ಶಾಲೆಗಳಲ್ಲಿ ಕಲಿಯಲ್ಲ, ಶಾಲೆ ಅಥವಾ ಮನೆಯಿಂದ ಹೊರಗೆ ಬೇರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ, ಬೇರೆ ಬೇರೆ ಮಕ್ಕಳೊಂದಿಗೆ ಬೆರೆತು ಇಲ್ಲಿ ಕಲಿತಾ ಇದ್ದಾರೆ. ಸೊ ಅವರು ಅನುಭವದ ಮೂಲಕ ಕಲಿತಾ ಇದ್ದಾರೆ, ಚಟುವಟಿಕೆಗಳನ್ನ ಮಾಡುವುದರ ಮೂಲಕ ಕಲಿತಾ ಇದ್ದಾರೆ. ಸೊ ಹೀಗಾಗಿ ಇದು ವಿದ್ಯಾರ್ಥಿಗಳಿಗೆ ಕಾಗ್ನಿಟಿವ್, ಎಮೋಷನಲ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 8, ವಾಟ್ ಈಸ್ ಸ್ವಯಂ? ಸ್ವಯಂ ಅಂದ್ರೆ ಏನು? ಸ್ವಯಂ ಅದ್ರ ಬಗ್ಗೆ ಕೇಳಿರ್ತೀವಿ, ಇದ್ರ ಮೇಲೆ ಪ್ರಶ್ನೆಗಳು ಕೂಡ ಬರ್ತಾನೆ ಇರ್ತವೆ. ಆಪ್ಷನ್ ಎ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಸರ್ಕಾರೇತರ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್, ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್. ಆಪ್ಷನ್ ಸಿ ಆನ್ಲೈನ್ ಪ್ಲಾಟ್ಫಾರ್ಮ್, ಆನ್ಲೈನ್ ವೇದಿಕೆಯಾಗಿದೆ. ಆಪ್ಷನ್ ಡಿ ನೇಮ್ ಆಫ್ ದ ವೆಬ್ಸೈಟ್, ಇದು ವೆಬ್ಸೈಟ್ ನ ಹೆಸರಾಗಿದೆ. ಏನು ಸ್ವಯಂ ಅಂತಂದ್ರೆ, ಸೊ ನಮ್ಗೆಲ್ಲ ಗೊತ್ತಿದೆ ಸ್ವಯಂ ಅಂತಂದ್ರೆ ಇದು ಒಂದು ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ. ಇಟ್ ಈಸ್ ಅ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್. ಸೊ ಸ್ವಯಂನ ಫುಲ್ ಫಾರ್ಮ್ ಮೇಲೆ ಪ್ರಶ್ನೆಗಳು ಬಂದ್ ಹೋಗಿವೆ ಹಲವಾರು ಬಾರಿ. ಸ್ವಯಂ ಅಂದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಸೊ ಇಟ್ ಈಸ್ ಅ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಇಟ್ ಈಸ್ ಗೋಯಿಂಗ್ ಟು ಆಫರ್ ಕೋರ್ಸಸ್ ಇನ್ ದ ಫೀಲ್ಡ್ಸ್ ಆಫ್ engineering, humanities, social science, etc. So question number 9, which of the following attributes denote great strengths of a teacher? Of full-time active involvement in the institutional management, setting examples, willingness to put assumptions to the test, acknowledging mistakes. ಕೆಳಗಿನ ಯಾವ ಗುಣಲಕ್ಷಣಗಳು ಶಿಕ್ಷಕರ ಹೆಚ್ಚಿನ ಸಾಮರ್ಥ್ಯವನ್ನು ಸೂಚಿಸ್ತಾ ಇದ್ದಾವೆ? ಸಾಂಸ್ಥಿಕ ನಿರ್ವಹಣೆಯಲ್ಲಿ ಪೂರ್ಣ ಸಮಯದ ಸಕ್ರಿಯವಾಗಿ ಪಾಲ್ಗೊಳ್ಳುವುದು, ಉದಾಹರಣೆಗಳನ್ನು ನೀಡುವುದು, ಪರೀಕ್ಷೆಗೆ ಊಹೆಗಳನ್ನು ಹಾಕಲು ಇಚ್ಛಿಸುವುದು, ತಪ್ಪುಗಳನ್ನು ಒಪ್ಪಿಕೊಳ್ಳುವುದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಬಿ, ಸಿ ಅಂಡ್ ಡಿ. ಸೆಟ್ಟಿಂಗ್ ಎಕ್ಸಾಂಪಲ್ಸ್, ವಿಲ್ಲಿಂಗ್ನೆಸ್ ಟು ಪುಟ್ ಅಸಂಪ್ಷನ್ ಟು ದ ಟೆಸ್ಟ್, ಅಕ್ನಾಲೇಜಿಂಗ್ ಮಿಸ್ಟೇಕ್. ಸೊ ಯಾವ ಶಿಕ್ಷಕರು ಹೆಚ್ಚು ಉದಾಹರಣೆಗಳನ್ನು ನೀಡ್ತಾ ಇದ್ದಾರೆ, ಪರೀಕ್ಷೆ ಊಹೆಗಳನ್ನ ಹಾಕ್ತಾ ಇದ್ದಾರೆ, ಜೊತೆಗೆ ತಪ್ಪುಗಳನ್ನ ಒಪ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಅವರ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 10, what are the characteristics of continuous and comprehensive evaluation, CCE? ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನದ ಗುಣಗಳ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಗಳನ್ನ ನಿಮಗೆ ನೀಡಿದ್ದಾರೆ. ಸರಿಯಾದ ಉತ್ತರವನ್ನ ನೋಡಿದ್ರೆ ಸೊ ಇಲ್ಲಿ ಆಪ್ಷನ್ 4 ಸರಿಯಾಗಿದೆ, ಬಿ, ಸಿ ಅಂಡ್ ಡಿ. ಬಿ ಬಂದ್ಬಿಟ್ಟು ಇಟ್ ರಿಪ್ಲೇಸಸ್ ಮಾರ್ಕ್ಸ್ ವಿತ್ ಗ್ರೇಡ್ಸ್. ಸೊ ಈ CCE ನಲ್ಲಿ ನಾವು ಅಂಕಗಳನ್ನು ಬದಲಿಗೆ ಏನು ನೀಡ್ತಾ ಇದ್ದೀವಿ, ಗ್ರೇಡ್ ಗಳನ್ನ ನೀಡ್ತಾ ಇದ್ದೀವಿ. ಇಟ್ ಇವ್ಯಾಲ್ಯೂಯೇಟ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಸ್ಟೂಡೆಂಟ್ಸ್, ಇದು ವಿದ್ಯಾರ್ಥಿಯ ಪ್ರತಿಯೊಂದು ಅಂಶವನ್ನ ಮೌಲ್ಯಮಾಪನ ಮಾಡ್ತಾ ಇದೆ. ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಎಕ್ಸಾಮಿನೇಷನ್ ಫೋಬಿಯಾ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಪರೀಕ್ಷಾ ಹೆದರಿಕೆಯನ್ನ ಕಡಿಮೆ ಮಾಡ್ತಾ ಇದೆ. ಸೊ ಆಪ್ಷನ್ 4 ಸರಿಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 11, ಇಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಹ್ಯಾಸ್ ಟು ಬಿ ಜಡ್ಜ್ಡ್ ಇನ್ ಟರ್ಮ್ಸ್ ಆಫ್. ಬೋಧನೆಯ ಪರಿಣಾಮಕಾರಿತ್ವವನ್ನ ಯಾವ ಪರಿಭಾಷೆಯಲ್ಲಿ ನಿರ್ಣಯಿಸಬೇಕು? ಆಪ್ಷನ್ ಎ ಕೋರ್ಸ್ ಕವರೇಜ್, ಆಪ್ಷನ್ ಬಿ ಸ್ಟೂಡೆಂಟ್ಸ್ ಇಂಟರೆಸ್ಟ್, ಆಪ್ಷನ್ ಸಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್, ಆಪ್ಷನ್ ಡಿ ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳು. ಕ್ವೆಶ್ಚನ್ ನಂಬರ್ 12, on the basis of summative tests a teacher is interpreting his or her students performance in terms of their wellness lifestyle evident in behavior. This will be called. ಸಂಕಲನಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳನ್ನು ಅರ್ಥೈಸಿಕೊಳ್ತಾ ಇದ್ದಾರೆ. ಅವರ ಕ್ಷೇಮ, ಜೀವನ ಶೈಲಿಯ ಕಾರ್ಯಕ್ಷಮತೆಯನ್ನ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದನ್ನ ಏನಂತ ಕರೆಯಲಾಗುವುದು? ಆಪ್ಷನ್ ಎ ಫಾರ್ಮೇಟಿವ್ ಟೆಸ್ಟಿಂಗ್, ಆಪ್ಷನ್ ಬಿ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಟೆಸ್ಟಿಂಗ್, ಆಪ್ಷನ್ ಸಿ ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗ್, ಆಪ್ಷನ್ ಡಿ ಕ್ರೈಟೇರಿಯನ್ ರೆಫರೆನ್ಸ್ಡ್ ಟೆಸ್ಟಿಂಗ್. ಸೊ ಇದಕ್ಕೆ ನಾವು ಕ್ರೈಟೇರಿಯನ್ ರೆಫರೆನ್ಸ್ಡ್ ಟೆಸ್ಟಿಂಗ್ ಅಂತ ಹೇಳ್ತಾ ಇದ್ದೀವಿ, ಮಾನದಂಡ ಉಲ್ಲೇಖಿತ ಪರೀಕ್ಷೆ.
So criterion reference test, it is a style of test that uses test scores to generate a statement about the behavior that can be expected of a person with that score. ಸೊ ಇಲ್ಲಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ, ಕ್ವಿಜ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರ ಈ ಒಂದು ಸ್ಕೋರ್ ನ ಆಧಾರದ ಮೇಲೆ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ವರ್ತನೆಯನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 13, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೀ ಬಿಹೇವಿಯರ್ ಇನ್ ಇಫೆಕ್ಟಿವ್ ಟೀಚಿಂಗ್? ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ? ಆಪ್ಷನ್ ಎ, ಯೂಸಿಂಗ್ ಸ್ಟೂಡೆಂಟ್ ಐಡಿಯಾಸ್ ಅಂಡ್ ಕಾಂಟ್ರಿಬ್ಯೂಷನ್. ಆಪ್ಷನ್ ಬಿ, ಸ್ಟ್ರಕ್ಚರಿಂಗ್. ಆಪ್ಷನ್ ಸಿ, ಇನ್ಸ್ಟ್ರಕ್ಷನಲ್ ವೆರೈಟಿ. ಆಪ್ಷನ್ ಡಿ, ಕ್ವೆಶ್ಚನಿಂಗ್. ಪರಿಣಾಮಕಾರಿ ಬೋಧನೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ? ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತೆ ಕೊಡುಗೆಯನ್ನ ಬಳಸುವುದು. ಆಪ್ಷನ್ ಬಿ, ರಚನೆ. ಆಪ್ಷನ್ ಸಿ, ಬೋಧನಾ ವೈವಿಧ್ಯ. ಆಪ್ಷನ್ ಡಿ, ಪ್ರಶ್ನಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇನ್ಸ್ಟ್ರಕ್ಷನಲ್ ವೆರೈಟಿ, ಬೋಧನಾ ವೈವಿಧ್ಯ. Question number 14. The term least restrictive environment refers to the education of. ಕನಿಷ್ಠ ನಿರ್ಬಂಧಿತ ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬ ಪದ ಶಿಕ್ಷಣದಲ್ಲಿ ಏನನ್ನ ಸೂಚಿಸ್ತಾ ಇದೆ? ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವೈರನ್ಮೆಂಟ್ ಇಟ್ ರೆಫರ್ಸ್. ಆಪ್ಷನ್ ಎ, ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ, ಗಿಫ್ಟೆಡ್ ಸ್ಟೂಡೆಂಟ್ಸ್. ಆಪ್ಷನ್ ಸಿ, ಅರ್ಲಿ ಚೈಲ್ಡ್ಹುಡ್ ಯಂಗ್ಸ್ಟರ್ಸ್. ಆಪ್ಷನ್ ಡಿ, ರಿಟಾರ್ಡೆಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್. ಇದು ಅಂಗವಿಕಲರನ್ನ ಸೂಚಿಸ್ತಾ ಇದೆ. So the term least restrictive environment refers to the education of physically or mentally challenged children. Question number 15. The verb write, list, label and name when used in an examination test. ಪರೀಕ್ಷೆಯಲ್ಲಿ ಬರೆಯಿರಿ, ಪಟ್ಟಿ ಮಾಡಿರಿ, ಲೇಬಲ್, ಹೆಸರು ಸೂಚಿಸಿರಿ, ಈ ಕ್ರಿಯಾಪದಗಳನ್ನ ಪರೀಕ್ಷಿಸುವುದರಿಂದ ನಮಗೆ ಏನ್ ಸಿಗ್ತಾ ಇದೆ, ಇದನ್ನ ಯಾವ ಮಟ್ಟ ಅಂತ ಕರಿತೀವಿ? ಕಾಂಪ್ರಿಹೆನ್ಷನ್ ಲೆವೆಲ್, ಅಪ್ಲಿಕೇಶನ್ ಲೆವೆಲ್, ನಾಲೆಜ್ ಲೆವೆಲ್, ಸಿಂಥೆಸಿಸ್ ಲೆವೆಲ್. ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಗೋಯಿಂಗ್ ಟು ಚೆಕ್ ದಿ ನಾಲೆಜ್ ಲೆವೆಲ್ ಆಫ್ ದ ಸ್ಟೂಡೆಂಟ್. ಸೊ ಇದು ವಿದ್ಯಾರ್ಥಿಗಳ ಒಂದು ಜ್ಞಾನದ ಮಟ್ಟವನ್ನ ಪರೀಕ್ಷೆ ಮಾಡ್ತಾ ಇದೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Question number 16. Which type of evaluation is carried out at the end of a course study? ಅಧ್ಯಯನದ ಕೊನೆಯಲ್ಲಿ ಯಾವ ರೀತಿಯ ಮೌಲ್ಯಮಾಪನವನ್ನ ಕೈಗೊಳ್ಳಲಾಗುತ್ತೆ? ಸಮೇಟಿವ್, ಅಸೆಸ್ಮೆಂಟ್, ಫಾರ್ಮೇಟಿವ್, ಬೋತ್ 1 and 2. ಸಂಕಲನಾತ್ಮಕ, ಮೌಲ್ಯಮಾಪನ, ರಚನಾತ್ಮಕ ಎರಡು. ಸೊ ನಮಗೆಲ್ಲ ಗೊತ್ತಿರೋ ಯಾವುದೇ ಒಂದು ಕೋರ್ಸ್ನ ಕೊನೆಗೆ ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ಸಂಕಲನಾತ್ಮಕ ಮೌಲ್ಯಮಾಪನ, ಸಮೇಟಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಎ ಸರಿಯಾಗಿದೆ. Summative evaluation, it is a type of evaluation that occurs at the end of the learning period. So ಯಾವುದೇ ಒಂದು ಕೋರ್ಸ್ ನ ಕೊನೆಗೆ ಕಂಡಕ್ಟ್ ಮಾಡಲಾಗುವ ಒಂದು ಇವ್ಯಾಲ್ಯೂಯೇಷನ್ ಗೆ, ಮೌಲ್ಯಮಾಪನಕ್ಕೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 17. ಟೀಚರ್ಸ್ ಯೂಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಇನ್ ಆರ್ಡರ್ ಟು. ಶಿಕ್ಷಕರು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ದಾರೆ? ಆಪ್ಷನ್ ಎ, ಫೈಂಡ್ ಔಟ್ ವಾಟ್ ನಾಲೆಜ್ ಅಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮಾಸ್ಟರ್ಡ್. ವಿದ್ಯಾರ್ಥಿಗಳು ಯಾವ ಜ್ಞಾನ ಮತ್ತೆ ಕೌಶಲ್ಯನ ಹೊಂದಿದ್ದಾರೆ ಅಂತ ಕಂಡುಹಿಡಿಯಲು. ಆಪ್ಷನ್ ಬಿ, ಡಿಸ್ಕವರ್ ದ ಕಾಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಆರ್ ಬಿಹೇವಿಯರಲ್ ಪ್ರಾಬ್ಲಮ್ಸ್. ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳ ಕಾರಣಗಳನ್ನು ಕಂಡುಹಿಡಿಯಲು. ಆಪ್ಷನ್ ಸಿ, ಬೋತ್ 1 and 2. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಸೊ ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದಾಗ ಯಾವುದೇ ಒಬ್ಬ ವಿದ್ಯಾರ್ಥಿ ಹೊಸ ಕೋರ್ಸ್ಗೆ ಜಾಯಿನ್ ಆಗೋದಕ್ಕಿಂತ ಮೊದಲು ಕಂಡಕ್ಟ್ ಮಾಡುವ ಇವ್ಯಾಲ್ಯೂಯೇಷನ್ ಮೆಥಡ್ ಆಗಿರುತ್ತೆ. So here the right answer is option A. Find out what knowledge and skill students have masters. ವಿದ್ಯಾರ್ಥಿಗಳು ಯಾವ ಮಟ್ಟದ ಜ್ಞಾನ ಮತ್ತೆ ಕೌಶಲ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ನಾವು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಕೆ ಮಾಡ್ತೀವಿ. Question number 18. The most important indicator of the quality of education in an educational institution is. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ ಯಾವುದು? ಆಪ್ಷನ್ ಎ, ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಮೂಲಭೂತ ಸೌಕರ್ಯಗಳು. ಆಪ್ಷನ್ ಬಿ, ಕ್ಲಾಸ್ ರೂಮ್ ಸಿಸ್ಟಮ್, ತರಗತಿ ವ್ಯವಸ್ಥೆ. ಆಪ್ಷನ್ ಸಿ, ಟೆಕ್ಸ್ಟ್ ಬುಕ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್. ಆಪ್ಷನ್ ಡಿ, ಪಠ್ಯಪುಸ್ತಕ ಮತ್ತು ಬೋಧನಾ ಕಲಿಕಾ ವಸ್ತುಗಳು. ಆಪ್ಷನ್ ಡಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್. ವಿದ್ಯಾರ್ಥಿಗಳ ಸಾಧನೆಯ ಮಟ್ಟದ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಾವು ಪ್ರಮುಖ ಸೂಚಕವಾಗಿ ತೆಗೆದುಕೊಳ್ಳುತ್ತೀವಿ. ಕ್ವೆಶ್ಚನ್ ನಂಬರ್ 19. ದ ಮೋಸ್ಟ್ ಸಿಗ್ನಿಫಿಕೆಂಟ್ ಅಪ್ರೋಚ್ ಆಫ್ ಇವ್ಯಾಲ್ಯೂಯೇಷನ್ ಈಸ್. ಮೌಲ್ಯಮಾಪನದ ಅತ್ಯಂತ ಮಹತ್ವದ ವಿಧಾನ ಯಾವುದು?
The right answer is option A, continuous and comprehensive evaluation, CCE, ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನ. So CCE it is comprehensive in nature as it is used for assessing various learning outcomes like knowing, understanding, applying, analyzing, evaluating and creating. So last question, moral values can be effectively inculcated among students when the teacher frequently talks about values, himself practices them, tells stories of great people, talks of gods and goddesses. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನ ಪರಿಣಾಮಕಾರಿಯಾಗಿ ಯಾವಾಗ ಬೆಳೆಸಬಹುದು? ಆಪ್ಷನ್ ಎ, ಆಗಾಗ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ರೆ. ಆಪ್ಷನ್ ಬಿ, ಸ್ವತಃ ಶಿಕ್ಷಕರೇ ಮೌಲ್ಯಗಳನ್ನ ಅಭ್ಯಾಸ ಮಾಡ್ತಾ ಇದ್ರೆ. ಆಪ್ಷನ್ ಸಿ, ಮಹಾನ್ ವ್ಯಕ್ತಿಗಳ ಕಥೆಗಳನ್ನ ಹೇಳೋದ್ರಿಂದ. ಆಪ್ಷನ್ ಡಿ, ದೇವರು ಮತ್ತು ದೇವತೆಗಳ ಬಗ್ಗೆ ಹೇಳೋದ್ರಿಂದ. ಸೊ ಯಾವಾಗ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳು ಬೆಳಿತವೆ ಅಂತಂದ್ರೆ ಯಾವಾಗ ಶಿಕ್ಷಕರು ಸ್ವತಃ ಈ ನೈತಿಕ ಮೌಲ್ಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. when teacher himself practices the moral values, students will also follow. ಸೊ ಈ ರೀತಿಯಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು 20 MCQ ಡಿಸ್ಕಷನ್ ಮಾಡಿದೀವಿ. ಸೊ ಅದೇ ರೀತಿ ಇವತ್ತಿನ ಒಂದು ತರಗತಿ ಟೆಸ್ಟ್ ಆಗಿತ್ತು. ಸೊ ಇನ್ನು ಮುಂದೆ ಇದೇ ರೀತಿ ನಾವು ಲೆಕ್ಚರ್ಸ್ಗಳನ್ನ ಲೈವ್ ಆಗಿ ತಗೊಂಡ್ ಬರ್ತೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು NTUGC NET KSET ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೀವು ನಮ್ಮ ಪೇಪರ್ 1 ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. 1/5/2025 ಈ ಒಂದು ಕೋರ್ಸ್ ಆರಂಭವಾಗ್ತಾ ಇದೆ. ಇದರಲ್ಲಿ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQ PDF ಅನ್ನ ನಿಮಗೆ ನೀಡ್ತಾ ಇದ್ದೀವಿ ಕೇವಲ 2100 ನಲ್ಲಿ. ನೀವು UGC NET ಕೋರ್ಸ್ಗೆ ಜಾಯಿನ್ ಆದರೆ KSET ನ ಕೋರ್ಸ್ ನಿಮಗೆ ಉಚಿತವಾಗಿ ದೊರೀತಾ ಇದೆ. ಪೇಪರ್ 2 ಗಾಗಿ ಕೂಡ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಪಡೆದುಕೊಳ್ಳಬಹುದು. ಸೊ ಎಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.